ಮರುದಿನ ಆಫೀಸ್ಗೆ ಬಂದವಳು ತುಸು ತಡವಾಗಿ ಬಂದು ಫೈನ್ ಕಟ್ಟಿದ ರಾಜಲಕ್ಷ್ಮಿಯನ್ನು ಟೀ ಟೈಮಲ್ಲಿ ಹೊರಗಡೆ ಕರೆದುಕೊಂಡು ಬಂದಳು. ಏ ಇರೇ, ಯಾಕೆ ಅಷ್ಟು ಜೋರಾಗಿ ಕರ್ಕೊಂಡು ಬಂದೆ? ಅಸ್ಸರಿ, ನೀನು ಯಾಕೆ ಇಷ್ಟೊಂದು ಟೆನ್ಷನಲ್ಲಿದ್ದೀಯಾ? ಏನಾಯಿತು? ಮತ್ತೆ ಏನಾದರೂ ಅಂದ್ರ ನಿನ್ನ ದೊಡ್ಡಮ್ಮ ಅಥವಾ ಮಾವ? ತುಸು ಬೇಜಾರಿನಿಂದಲ್ಲ, ಸಿಟ್ಟಿನಿಂದ ಕೇಳಿದಳು ರಾಜಲಕ್ಷ್ಮಿ. ಹಾಗೆಲ್ಲ ಏನಿಲ್ಲ, ನನಗೆ ನಿನ್ನಿಂದ ಒಂದು ಹೆಲ್ಪ್ ಬೇಕಿತ್ತು, ಮಾಡ್ತೀಯಾ ಎಂದು ಅದೇಕೋ ಸಂಕೋಚದಿಂದಲೇ ಕೇಳಿದಳು ನವಮಿ. ಅಯ್ಯೋ, ಅದ್ಯಾಕೆ ಇಷ್ಟೊಂದು ಸಪ್ಪೆಯಾಗಿ ಕೇಳ್ತೀಯಾ? ಏನು ಬೇಕು ಅಂತ ಹೇಳು, ಪಟಪಟ ಅಂತ ಮಾಡಿಬಿಡ್ತೀನಿ ಎಂದು ಇಲ್ಲದ ಕಾಲರ್ ಏರಿಸುತ್ತಾ ಹೇಳಿದವಳನ್ನ ನೋಡಿ ಚಂದವಾಗಿ ನಕ್ಕುಬಿಟ್ಟಳು ನವಮಿ. ಅವಳ ನಗುವನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ಮೆಲ್ಲ ನಗು ಬೀರಿದಳು ಲಕ್ಷ್ಮಿ ಕೂಡ. ಅದು ನಾನು ಮತ್ತೆ ನನ್ನ ತಂಗಿ ದೊಡ್ಡಮ್ಮನ ಮನೆಯಿಂದ ಹೊರ್ಗಡೆ ಬರಬೇಕು ಅಂತ ಇದ್ದೀವಿ. ಆದರೆ ಬೇರೆ ಮನೆ ಹುಡುಕ್ಬೇಕು ಬಾಡಿಗೆಗೆ. ಅದಕ್ಕೆ ಹೆಲ್ಪ್ ಮಾಡ್ತೀಯಾ ನನಗೆ? ನಾನು ನಕ್ಷು ಇಬ್ಬರೇ ಇರೋದು, ಅದಕ್ಕೆ ಸ್ವಲ್ಪ ಸೇಫ್ಟಿ ಜಾಗ ಆದರೆ ಓಕೆ. ಅಲ್ಲೇ ಎಲ್ಲಾದರೂ ನೋಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಅಲ್ಲೇ ಇದ್ದರೆ ಅವರಿಬ್ಬರು ಸುಮ್ಮನೆ ಬಿಡೋದಿಲ್ಲ. ದುಡ್ಡು ದುಡ್ಡು ಅಂತ ನನ್ನ ಜೀವ ತಿಂದರೆ ನಾನೇನು ಮಾಡಲಿ? ತನ್ನ ಚಿಂತೆ ಹೇಳುತ್ತಾ ಅವಳು ಕೂಡ ಚಿಂತೆ ಮಾಡತೊಡಗಿದ್ದಳು. ನಿಂತಲ್ಲೇ ನಿಂತು ಏನೇನೋ ಯೋಚಿಸತೊಡಗಿದ್ದ ರಾಜಲಕ್ಷ್ಮಿ ಏನೇನೋ ಲೆಕ್ಕಾಚಾರವನ್ನು ಹಾಕಿ ಅತ್ತ ತಿರುಗಿದ್ದ ನವಮಿಗೆ ತಿಳಿಯದಂತೆ ಬೇಗ ಬೇಗ ಏನನ್ನೋ ಫೋನಿನಲ್ಲಿ ಟೈಪಿಸಿ ಕಳಿಸಿದವಳು ಒಂದು ನಿಟ್ಟುಸಿರನ್ನ ಇಟ್ಟು ನಗು ಚೆಲ್ಲುತ್ತಾ, ಅಷ್ಟೇನಾ? ಅದಕ್ಕ್ಯಾಕೆ ಅಷ್ಟೊಂದು ಚಿಂತೆ ಮಾಡ್ತೀಯಾ? ನಿಂಗೆ ಈಗಲೇ ಇರೋ ಏರಿಯಾ ಬೇಡ, ಬೇರೆ ಏರಿಯಾ ಆದರೂ ಸೇಫ್ಟಿ ಜಾಗ ಆಗಿರಬೇಕು, ಇಷ್ಟೇ ತಾನೇ? ನನಗೆ ಒಂದು ಮನೆ ಗೊತ್ತು. ನಿಂಗೂ ನಕ್ಷುಗೂ ಇಬ್ಬರಿಗೂ ಆಫೀಸ್ ಮತ್ತು ಕಾಲೇಜ್ ಎರಡಕ್ಕೂ ಸರಿಯಾಗುತ್ತೆ. ಮತ್ತೆ ನನಗೆ ಗೊತ್ತಿರುವವರೇ ಎಲ್ಲ ಸುತ್ತಮುತ್ತ ಇದ್ದಾರೆ. ಏನು ತೊಂದರೆ ಆದರೂ ಬರ್ತಾರೆ, ಓಕೆನಾ? ಹೆದರುವಂಥ ಅವಶ್ಯಕತೆ ಏನೂ ಇಲ್ಲ. ನಿನಗೆ ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪನಾದರೂ ಧೈರ್ಯವಾಗಿರಬಾರ್ದಾ ಎಂದವಳ ಭುಜ ಬಳಸಿ ಧೈರ್ಯ ತುಂಬಿದಳು ರಾಜಲಕ್ಷ್ಮಿ. ನಸು ನಗು ಬೀರಿದ ಸ್ನೇಹಿತರಿಬ್ಬರು ಮೆಟ್ಟಿಲೇರಿ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡರು. ಟೀ ಸಮಯ ಅವರ ಮಾತಿನಲ್ಲೇ ಮುಗಿದು ಹೋಗಿತ್ತು. ನವಮಿ ರಾಜಲಕ್ಷ್ಮಿಯ ಬಳಿ ತನ್ನ ಆತಂಕ ತೋಡಿಕೊಂಡ ಒಂದು ವಾರದ ನಂತರದಿಂದ ರಾಜಲಕ್ಷ್ಮಿಯದು ಒಂದೇ ಹಠ, ಬೇಗ ಮನೆ ಶಿಫ್ಟ್ ಮಾಡು ಎಂದು. ತನ್ನ ಬಳಿ ಹಣ ಇಲ್ಲ ಎಂದು ಹೇಳಿದ್ರೂ ಕೇಳ್ತಿಲ್ಲ ಅವಳು. ನಾನು ಕೊಡುವೆನು ಈಗ, ಆಮೇಲೆ ನನಗೆ ಕೊಡು ಎಂದು ಒಂದೇ ಸಮನೆ ಪೀಡಿಸುತ್ತಿದ್ದಾಗ ಅವಳನ್ನೇ ನೋಡಿ ಸರಿ ಎಂದು ತಲೆ ಆಡಿಸಿದಳು ನವಮಿ. ತಂಗಿಯ ಬಳಿ ಮಾತನಾಡಿದ್ದಳು. ನಕ್ಷತ್ರ ಕೂಡ ಯಾವುದೇ ತಕರಾರಿಲ್ಲದೆ ಒಪ್ಪಿದ್ರಿಂದ ಮರುದಿನವೇ ಮನೆಯನ್ನು ಶಿಫ್ಟ್ ಮಾಡುವುದಾಗಿ ಬಂದು ಹೇಳಿದ್ದಳು ರಾಜಲಕ್ಷ್ಮಿಯ ಬಳಿ. ಅಬ್ಬಾ, ಕೊನೆಗೂ ಒಪ್ಕೊಂಡಲ್ಲ. ನಿನ್ನ ದೊಡ್ಡಮ್ಮ ಮತ್ತೆ ಮಾವಂಗೆ ಹೇಳಿದೀಯಾ ಇದ್ರ ಬಗ್ಗೆ ಎಂದು ಹಿಂದೆಯೇ ಪ್ರಶ್ನಿಸಿದವಳನ್ನ ನೋಡಿ, ಇಲ್ಲ ಕಣೆ, ಹೇಳಿಲ್ಲ, ಯಾಕೋ ಭಯ ಆಗ್ತಾ ಇದೆ ಎಂದು ತನ್ನ ಆತಂಕ ವ್ಯಕ್ತಪಡಿಸಿದಳು ನವಮಿ. ಅಯ್ಯೋ ಪೆದ್ದು, ಯಾಕೆ ಭಯ ಪಡ್ತೀಯಾ? ನಿನ್ನ ಜೀವನ ಇದು, ನೀನು ನಿರ್ಧಾರ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಒಂದು ರೀತಿ ಇವತ್ತು ನಿನ್ನ ಪರಿಸ್ಥಿತಿಗೆ ಕಾರಣನೇ ಅವರು. ಕೈಯಲ್ಲಿದ್ದ ಮನೆ ಒಡವೆ ಎಲ್ಲ ಅದಕ್ಕೆ ಇದಕ್ಕೆ ಅಂತ ದೋಚಿದ್ದಾರೆ. ಈಗ ಬಿಟ್ಟಿಯಾಗಿ ಮನೆ ಕೆಲಸನೂ ಮಾಡಿಸ್ಕೊಳ್ತಿದ್ದಾರೆ. ಹೀಗೆ ಇರ್ತೀಯಾ ನೀನು? ಸುಮ್ಮನೆ ಧೈರ್ಯವಾಗಿ ಹೇಳಿ, ಅವರೇನು ಅಂದ್ರು ನೀನು ನಕ್ಷುನ ಕರ್ಕೊಂಡು ಬಂದ್ಬಿಡು ಎಂದು ಧೈರ್ಯ ತುಂಬಿದಳು ಲಕ್ಷ್ಮಿ. ಅದೆಲ್ಲ ನಿಜಾನೇ ಲಕ್ಷ್ಮಿ, ಆದರೆ ಅವರೆಲ್ಲ ಅಮ್ಮ ಇದ್ದಾಗ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಆದರೆ ಅಮ್ಮ ಹೋದ್ಮೇಲೆ ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಷ್ಟೇ ಆದರೂ ನನ್ನ ಸಂಬಂಧಿಕರು, ಬಂಧು ಬಳಗ ಅಂತ ಹೇಳ್ಕೊಳ್ಳೋಕೆ ನಮಗೆ ಇರೋದು ಅವರಿಬ್ಬರೇ ಎಂದು ಮರುಗುತ್ತಾ ಹೇಳಿದ ನವಮಿಯ ಮಾತಿಗೆ ಸಿಟ್ಟೇ ಏರಿತ್ತು ಲಕ್ಷ್ಮಿಗೆ. ಹೌದು ಕಣೆ, ಬಂಧು ಬಳಗ ಅಂತ ಹೇಳ್ಕೊಳ್ಳೋಕೆ ಇರೋದೆಲ್ಲ ಅವರೇ ಅಲ್ವಾ? ಅದಕ್ಕೆ ನೀನು ನಿನ್ನ ತಂಗಿ ಕೆಲಸ ಓದೋದೆಲ್ಲ ಬಿಟ್ಟು ಅವ್ರ ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡು ಇದ್ಬಿಡಿ. ಅವ್ರು ಕೊಡ್ತಿರೋ ಗಿಫ್ಟ್ಗಳು ಮೋಸ್ಟ್ಲಿ ನಿಂಗೆ ಸಾಕಾಗ್ತಿಲ್ಲ ಅನಿಸುತ್ತೆ. ಅದಕ್ಕೆ ಇನ್ನೂ ಅವ್ರ ಹತ್ರನೇ ಇರಬೇಕು ಅಂತ ಯೋಚನೆ ಮಾಡ್ತಿದೀಯಾ? ಹೇಳ್ಕೊಳ್ಳೋಕ್ಕೆ ಬಂಧು ಬಳಗ ಅಂತ ಅವರೇ ಬೇಕೋ, ಇಲ್ಲ ಕಷ್ಟ ಕಾಲದಲ್ಲಿ ಆಗದೇ ಇರೋ ಬಂಧು ಬಳಗ ಅಂತ ಅವರೇ ಬೇಕೋ? ಯೋಚನೆ ಮಾಡು ಎಂದು ಪಟಪಟನೆ ಸಿಡುಕಿದವಳು ಅಲ್ಲಿಂದ ಸರಿದುಬಿಟ್ಟಳು. ಲಕ್ಷ್ಮಿಯ ಕೋಪದ ಮಾತಿಗೆ, ಅದರಲ್ಲಿದ್ದ ಸತ್ಯಾಂಶಕ್ಕೆ, ತನ್ನ ಈ ಪರಿಸ್ಥಿತಿಗೆ ಕಣ್ಣೀರಾದಳು ಹುಡುಗಿ. ಬಂಧು ಬಳಗ ಎಂದು ಇಷ್ಟೆಲ್ಲ ಯೋಚಿಸಿದ ಹುಡುಗಿಯ ಕಣ್ಮುಂದೆ
ತಂಗಿ ಸುಡಿದಾಡಿದಾಗ ತನ್ನ ಬಂಧು ಬಳಗದ ಯೋಚನೆಯೆಲ್ಲ ಗಾಳಿಯಲ್ಲಿ ತೂರ್ಬಿಟ್ಟವಳು ಸರಿಯಾದ ನಿರ್ಧಾರಕ್ಕೆ ಬಂದೇ ಬಿಟ್ಟಳು. ಲಕ್ಷ್ಮಿಗೆ ತನ್ನ ನಿರ್ಧಾರದ ಬಗ್ಗೆ ತಿಳಿಸಬೇಕೆಂದು ತಾವು ನಿಂತು ಮಾತಾಡುತ್ತಿದ್ದ ಟೆರೆಸ್ ಮೇಲಿಂದ ಅವಸರದಲ್ಲಿ ಇಳಿದು ಬರುವಾಗ ಎಲ್ಲಿಗೋ ಹೋಗಲು ಹೊರಬರುತ್ತಿದ್ದ ನಕುಲ್ ಅಡ್ಡ ಬಂದದ್ದೇ ಅವನ ಕಬ್ಬಿಣದಂಥ ಎದೆಗೆ ಡಿಕ್ಕಿ ಹೊಡೆದು ಒಮ್ಮೆಲೆ ಹಿಂದಕ್ಕೆ ವಾಲಿದಳು. ಅವಳ ಬಡಕಲು ದೇಹಕ್ಕೆ ನಿಂತುಕೊಳ್ಳುವಷ್ಟು ಶಕ್ತಿಯಿಲ್ಲ. ಅವಳು ಹಿಂದಕ್ಕೆ ಹೋದ ರಭಸಕ್ಕೆ ಗೋಡೆಗೆ ತಲೆ ಒಡೆಯುವುದೋ ಎಂದು ಅವಸರದಲ್ಲಿಯೇ ಒಂದು ಕೈಲಿ ಅವಳ ಕೈ ಹಿಡಿದು ಮತ್ತೊಂದು ಕೈಲಿ ಅವಳ ನಡು ಬಳಸಿ ಹಿಡಿದು ತನ್ನ ಬಳಿಗೆ ಎಳೆದುಕೊಂಡಿದ್ದ. ಅವಳಿಗಾದ ಭಯಕ್ಕೆ ಎದೆಬಡಿತ ವಿರಾಮ ಇಲ್ಲದಂತೆ ಬಡಿದುಕೊಳ್ಳಲು ಶುರು ಮಾಡಿದ್ದರೆ ಕಂಗಳಲ್ಲಿ ಅಪರಿಮಿತ ಭಯ ಸೃಷ್ಟಿಯಾಗಿತ್ತು. ಅವಳು ಬಿಡುತ್ತಿದ್ದ ನಿಟ್ಟುಸಿರನ್ನೆಲ್ಲ ಕೆಲ ಕ್ಷಣಗಳ ಕಾಲ ಗುತ್ತಿಗೆ ಪಡೆದಿದ್ದ ಹುಡುಗ ಸೋ ಸಾರಿ ಎಂದವನ ಮಾತಿಗೆ ಬೆಚ್ಚಿಬಿದ್ದು ಅವನ ಕಾಲರ್ ಹಿಡಿದವಳು ಈಗ ಅವನ ಮುಖವನ್ನ ನೋಡಿದ್ದಳು. ತುಸು ಕ್ಷಣದಲ್ಲಿಯೇ ಮೌನವಾಯಿತು ಮಾತು, ತಣ್ಣಗಾಯಿತು ಮೈಮನ. ಆ ಕಂಗಳಲ್ಲಿ ಈಗಲೂ ಅವಳು ಹುಡುಕಿದ್ದು ಅವನು ಎಲ್ಲ ಹುಡುಗಿಯರ ಜೊತೆ ಕಣ್ಣಿನಲ್ಲಿ ಮಾತನಾಡುವ ಕಣ್ ಸಲಿಗೆಯ ಹಿಂದಿನ ಮಾತು ಏನಿರಬಹುದು ಎಂದು. ಎಷ್ಟೊತ್ತಾದರೂ ಕೆಳಗೆ ಬರದವನನ್ನು ಹುಡುಕಿ ತಾನೇ ಮೇಲೆ ಬಂದ ಸಂತೋಷ್ ಇಬ್ರನ್ನ ನೋಡಿ ಅಲ್ಲೇ ನಿಂತುಬಿಟ್ಟ. ನವಮಿಗೆ ಬೈದು ಕೋಪಿಸಿಕೊಂಡು ಬಂದಿದ್ದಕ್ಕಾಗಿ ಮೆಲ್ಲ ಮೆಲ್ಲ ಹೆಜ್ಜೆ ಇಟ್ಟು ಅವಳನ್ನು ಮತ್ತೆ ಮಾತನಾಡಿಸಲು ಬರುತ್ತಿದ್ದ ಲಕ್ಷ್ಮಿ ಕೂಡ ಇಬ್ಬರನ್ನ ನೋಡಿ ನಿಂತಳು. ರಾಜಲಕ್ಷ್ಮಿ ಸಂತೋಷ್ ಇಬ್ಬರ ಮುಖದಲ್ಲಿಯೂ ನಗುವೊಂದು ಮಿಂಚಿ ಹೋಯಿತು. ಇಬ್ಬರೂ ಅರಿವಿಲ್ಲದಂತೆ ಅವರಿಬ್ಬರ ಫೋಟೋವನ್ನು ತಮ್ಮ ಫೋನ್ನಲ್ಲಿ ಗುಟ್ಟಾಗಿ ಸೆರೆ ಹಿಡಿದಿದ್ದೂ ಆಯಿತು. ಅವನೇನು ಹುಡುಕುತ್ತಿದ್ದನೋ, ಅವಳ ಭಯದ ಮೂಲವೇನೂ ತಿಳಿದಿಲ್ಲ. ಅವಳೇನು ಹುಡುಕುತ್ತಿದ್ದಳೋ, ಅವಳ ಕಣ್ಣಿನ ಭಾಷೆ ಏನಿರಬಹುದೆಂದು ಒಟ್ಟಾರೆ ಕಣ್ಣಿನಲ್ಲಿ ಕಣ್ಣಿಟ್ಟು ಕಳೆದು ಹೋದವರಿಗೆ ಇಹದ ಪರಿವೂ ಇರಲಿಲ್ಲ. ಆಫೀಸ್ ಟೈಮಲ್ಲಿ ಎಲ್ಲಿಗೋಗಿದ್ದೆ, ಮೇಲಿಂದ ಬರ್ತಾ ಇದ್ಯಾ, ನಿಂತ ಭಂಗಿಯಲ್ಲೇ ಪ್ರಶ್ನಿಸಿದ ಹುಡುಗ. ಅದು ಲಕ್ಷ್ಮಿ ಜೊತೆ ಮಾತಾಡ್ತಾ ಇದ್ದೆ. ಅವಳು ಕೋಪ ಮಾಡಿಕೊಂಡು ಹೋದ್ಲು, ಅದಕ್ಕೆ ಮಾತಾಡ್ಸೋಕೆ ಹೋಗ್ತಾ ಇದ್ದೆ, ಸಾರಿ ಸರ್ ಎಂದು ಹೇಳಿದ್ದರೂ ಅವಳ ಮುದ್ದು ಮುದ್ದಾದ ಮಾತಿಗೆ ಹುಡುಗನಿಗೆ ನಗು ಬಂದಿತ್ತು. ಸರಿ ಹೋಗು ಕೆಲಸ ನೋಡು ಎಂದವನ ಮಾತಿಗೆ ಸರಿ ಎಂದು ತಲೆ ಆಡಿಸಿದವಳು ಮೆಲ್ಲನೆ ಅವನ ಕಣ್ಣಿನಿಂದ ಕಣ್ಸರಿಸಿ ಕೆಳ ನೋಡಿದವಳು ಕಾಲರ್ ಹಿಡಿದಿದ್ದ ಕೈಯನ್ನು ಅವನ ಎದೆಯ ಮೇಲಿಟ್ಟು ಸವರಿದಳು. ಸರ್ ತುಂಬ ನೋವಾಯ್ತಾ ಎಂದು ಪಿಸು ನುಡಿಯಲ್ಲಿ ಅವನೆದೆ ಮೇಲೆ ಕೈಯಿಟ್ಟು ಕೇಳಿದವಳು ಅವನೇ ಹಾಕಿಕೊಂಡಿದ್ದ ಗಡಿ ರೇಖೆಯನ್ನು ಮೀರಿ ಅವನ ಎದೆಯಂಗಳ ತಲುಪಿದಳೆ. ಹುಡುಗಿಯ ಮಾತಿಗೆ ಮಿಂಚಿದವನ ಕಣ್ಗಳಿಂದ ಭಾವಕ್ಕೆ ಹೆಸರೇನಿತ್ತೋ. ಏನೂ ಆಗಿಲ್ಲ ಎಂದವನು ಅನಾಯಾಸವಾಗಿ ಮುಖದ ಮೇಲೆ ಹರಿದಾಡುತ್ತಿದ್ದ ಅವಳ ಮುಂಗುರುಳನ್ನು ಕಿವಿ ಹಿಂದಕ್ಕೆ ಸರಿಸಿದ್ದ. ಬೆಂಕಿ ಸುಟ್ಟಂತೆ ಬೆಚ್ಚಿದವಳು ಎಚ್ಚೆತ್ತು ಅವನಿಂದ ನೋಟ ತಪ್ಪಿಸಿ ಏರಿದ ಎದೆ ಬಡಿತದ ನೋವನ್ನು ಸಹಿಸಲಾಗದೆ ಅವನ ಶರ್ಟನ್ನ ಮುದ್ದೆ ಮಾಡತೊಡಗಿದ್ದಳು. ಭಾವಪರವಶದಿಂದ ಹೊರಬರದಂತೆ ನಕುಲ್ ಕೂಡ ಪಕ್ಕಕ್ಕೆ ಸರಿಯಲು ಮನ ಒಪ್ಪುವಂತೆ ಕಾಣುತ್ತಿಲ್ಲ. ಅವನಾಗೆ ಬಿಡುವವರೆಗೂ ತಾನು ಬಿಡಿಸಿಕೊಂಡು ಹೋಗುವುದಿಲ್ಲ ಎಂಬಂತೆ ನಿಂತಿದ್ದ ಹುಡುಗಿಗೂ ಸರಿದು ಹೋಗಲು ಇಷ್ಟವಾಗುತ್ತಿಲ್ಲ. ಸನಿಹದ ಈ ಸಮಯದಲ್ಲೇ ಇಷ್ಟೆಲ್ಲ ಭಾವಗಳ ಹೋರಾಟ ನಡೆಯುತ್ತಿದ್ದರೂ ಅದನ್ನು ಪರೀಕ್ಷಿಸುವ ಸಣ್ಣ ಗೋಜಿಗೂ ಹೋಗಲಿಲ್ಲ ಇಬ್ಬರು. ಮೌನವಾಗಿ ನಿಂತವರ ನೋಡಿ ಈಗಲೇ ಸಾಕಷ್ಟು ನಕುಲ್ನ ಹೆಸರು ಹಾಳಾಗಿರುವುದನ್ನ ಮನಗಂಡಿದ್ದ ಸಂತೋಷ್ ಬೇರೆ ಯಾರಾದರೂ ಬಂದರೆ ಕಷ್ಟವಾಗಬಹುದು ಎಂದು ನಕುಲ್ ಎಂದು ಕರೆಯುತ್ತಾ ಮೆಟ್ಟಿಲೇರಲು ಪಟ್ಟನೆ ನವಮಿಯನ್ನು ಹಿಡಿದಿದ್ದ ಕೈಗಳನ್ನು ಬಿಟ್ಟ. ಸಂತೋಷ್ನ ಆಗಮನದಿಂದ ಮುಜುಗರಗೊಂಡು ಕ್ಷಣವೂ ಅಲ್ಲಿ ನಿಲ್ಲದೆ ಎದುರಿಗೆ ನಿಂತಿದ್ದ ಲಕ್ಷ್ಮಿಯನ್ನು ಕೂಡ ನೋಡದೆ ಒಳಗೋಡಿದ್ದಳು ನವಮಿ. ನಕುಲ್ ನವಮಿಯನ್ನು ಹೊರತುಪಡಿಸಿ ಉಳಿದಿದ್ದವರ ಮುಖದಲ್ಲಿ ಸಂತೃಪ್ತಿಯ ನಗು ಜೊತೆಗೆ ತುಂಟಾಟ ಮನೆ ಮಾಡಿತ್ತು. ಏನಪ್ಪ ರಾಜ, ಏನ್ ಸಮಾಚಾರ, ಬಿಡುವುದೇ ಇಲ್ಲ ಅನ್ನೋ ಥರ ಹಿಡ್ಕೊಂಡು ನಿಂತಿದ್ಯಲ್ಲ, ಏನಾದರೂ ಸಮಥಿಂಗ್ ಇಷ್ಟು ದಿನ ಆದಮೇಲೆ ಆದರೂ ಒಂದು ಹುಡುಗಿನ ನೋಡಿ ಮೆಚ್ಚಿದ್ಯಾ ಅಂತ ಆಯಿತು, ಇನ್ನೇನು ಆಂಟಿಗೆ ಹೇಳಿ ಮದುವೆ ಮಾಡಿಸೋದೆ ಅನ್ನು ಎಂದು ಅವನನ್ನು ರೇಗಿಸುತ್ತಾ ಅವನ ಭುಜದ ಮೇಲೆ ಪುಟ್ಟ ಏಟು ಕೊಟ್ಟ ಸಂತೋಷ್. ಹಾಗೆಲ್ಲ ಏನೂ ಇಲ್ವೋ, ಆ ಹುಡುಗಿ ಬೀಳ್ತಾ ಇತ್ತು, ಇಟ್ಕೊಂಡೆ ಅಷ್ಟೇ, ಏನೇನೋ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೋಬೇಡ ನೀನು,
ಅದರಲ್ಲೂ ಅಮ್ಮಗಂತೂ ಏನು ಹೇಳ್ಬೇಡ ಎಂದು ಗದರುವಂತೆ ಹೇಳಿ ಮೆಟ್ಟಿಲು ಇಳಿಯತೊಡಗಿದ್ದ. ಆಫೀಸ್ನಲ್ಲಿರೋ ಹುಡುಗಿಯರೆಲ್ಲ ಬಿದ್ದಿದ್ರೆ ನಿನ್ನ ಮೇಲೆ ಅವರೆಲ್ಲರನ್ನೂ ಕೂಡ ಹಿಡ್ಕೋತೀಯಾ? ಜಾಸ್ತಿ ಡವ್ವೆಲ್ಲ ಮಾಡಬೇಡ ನೀನು. ನವಮಿ ನನ್ನ ತಂಗಿ ಇದ್ದಾಗೆ, ತುಂಬಾನೇ ಮುದ್ದು ಮುದ್ದು ಅಷ್ಟೇ, ನಾಜೂಕು ಹುಡುಗಿ. ಅವಳತ್ರ ನೀನು ಈ ರೀತಿ ಎಲ್ಲ ನಡ್ಕೋಬೇಡ. ಬೇಕಿದ್ರೆ ಹೇಳು, ನಾನೇ ಅವಳತ್ರ ಮಾತಾಡಿ ಇಬ್ರಿಗೂ ಮದುವೆ ಮಾಡಿಸ್ತೀನಿ ಎಂದು ಗಂಭೀರವಾಗಿ ಹೇಳಿದ್ದವನ ಮಾತಿಗೆ ಸಿಟ್ಟಿಗೆದ್ದ ನಕುಲ್. ಸಂತು, ಏನಂತ ಮಾತಾಡ್ತಾ ಇದೀಯಾ ನೀನು? ಇಲ್ಲಿರೋ ಹುಡುಗಿರ ಜೊತೆ ಎಲ್ಲ ಫ್ಲರ್ಟ್ ಮಾಡ್ತೀನಿ ಅಂತ ಎಲ್ಲರೂ ಮಾತಾಡಿಕೊಳ್ಳುವುದನ್ನ ನಿಜ ಅನ್ನೋ ರೀತಿ ಮಾತಾಡ್ತಿದೀಯಲ್ಲ. ನಾನು ಇಲ್ಲೆಲ್ಲ ಕೆಲಸ ಮಾಡೋರನ್ನ ಫ್ಯಾಮಿಲಿ ಫ್ರೆಂಡ್ಸ್ ಥರ ನೋಡುವುದಕ್ಕೆ ಇಷ್ಟಪಡ್ತೀನಿ. ಅದೊಂದೇ ಮಾತ್ರಕ್ಕೆ ನಾನೊಬ್ಬ ಕ್ಯಾರೆಟ್ಲೆಸ್ ಅನ್ನೋ ಹಾಗೆ ಮಾತಾಡ್ತಾ ಇದೆಯಲ್ಲ. ನಾನು ಆಫೀಸ್ನಲ್ಲಿ ಯಾರ ಜೊತೆ ಎಷ್ಟೇ ಕ್ಲೋಸ್ ಫ್ರೆಂಡ್ಶಿಪ್ಪಲ್ಲಿದ್ದರೂ ಯಾವ ಹುಡುಗಿನೂ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ, ಮಾತಾಡ್ಸಿಲ್ಲ ಇಲ್ಲಿವರೆಗೂ. ನನ್ನ ಫ್ರೆಂಡಾಗಿ ನಿಂಗಿಷ್ಟು ಕೂಡ ಅರ್ಥ ಆಗದೆ ಹೋಯ್ತಾ ಇಷ್ಟು ದಿನದಲ್ಲಿ ಎಂದವನ ಮಾತು ತುಂಬ ನೋವಿನಿಂದ ಕೂಡಿತ್ತು. ಇದೆಲ್ಲ ವಿಷಯಗಳು ಸಂತೋಷ್ಗೆ ತಿಳಿದಿರುವುದೇ. ಆದರೂ ಸ್ನೇಹಿತನ ಬದುಕು ಇತರರ ಮಾತಿಗೆ ಸಿಕ್ಕಿ ಬಲಿಯಾಗುವುದು ಬೇಡವಾಗಿತ್ತವನಿಗೆ. ಅದಕ್ಕಾಗಿ ತಾನೇ ಮಾತಿನ ಪೆಟ್ಟು ಕೊಡುವುದಕ್ಕೆ ಸಿದ್ಧನಾಗಿದ್ದ. ಎಲ್ಲರೂ ನಿನ್ನ ಬಗ್ಗೆ ಇದನ್ನೇ ತಾನೇ ಮಾತಾಡ್ತಾರೆ. ಅದಕ್ಕೆ ಅಲ್ವಾ ಅಮ್ಮ ಎಷ್ಟೋ ಹುಡುಗಿಯರನ್ನ ಮದುವೆಗೆ ನೋಡಿದ್ರೂ ಸಿಗ್ತಿಲ್ಲ. ಹೀಗಿರ್ಬೇಕಾದ್ರೆ ಈ ರೀತಿ ಸೀನ್ಗಳನ್ನು ಕ್ರಿಯೇಟ್ ಮಾಡಿ ನಿನ್ನ ಕ್ಯಾರೆಕ್ಟರ್ ಜೊತೆಗೆ ಆ ಹುಡುಗಿರ ಕ್ಯಾರೆಕ್ಟರ್ ಯಾಕೆ ಹಾಳು ಮಾಡ್ತೀಯಾ? ನಿಂಗೆ ಯಾರಾದರೂ ಇದೇ ಆಫೀಸ್ನಲ್ಲಿ ಇಷ್ಟ ಆಗಿದ್ರೆ ನೇರವಾಗಿ ಹೇಳು, ಅಮ್ಮಂಗೆ ಹೇಳಿ ಅದೇ ಹುಡುಗಿ ಜೊತೆ ಮದುವೆ ಮಾಡಿಸೋಕೆ ಹೇಳ್ತೀನಿ. ಅದ್ಬಿಟ್ಟು ಈ ರೀತಿಯಾಗಿ ನೀನು ಮಾಡೋದನ್ನು ಸುಮ್ಮನೆ ನೋಡ್ತಾ ಕೂರೋದಕ್ಕಾಗೋದಿಲ್ಲ ಎಂದು ಕೋಪದಲ್ಲಿರುವಂತೆ ಹೇಳಿದವನ ಮಾತಿಗೆ ಬಹಳ ನೊಂದಿತ್ತು ನಕುಲ್ನ ಮನಸ್ಸು. ನಕುಲ್ ಕಾರ್ ಡೋರ್ ತೆಗೆದು ಸಂತೋಷ್ನ ಕಾಲರ್ಗೆ ಕೈ ಹಾಕಿ ಅವನನ್ನು ಹಿಡಿದು ಒಳಗೆ ತಳ್ಳಿದವನೇ ತಾನು ಕುಳಿತು ಕರೆಕ್ಟಾಗಿ ಕೇಳಿಸ್ಕೋ ಸಂತು, ನಾನು ಯಾವುದೇ ಹುಡುಗಿನ ಇದುವರೆಗೂ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ, ನೋಡೋದೂ ಇಲ್ಲ. ನನಗದರ ಮೇಲೆ ಇಂಟ್ರೆಸ್ಟೂ ಇಲ್ಲ. ಅಷ್ಟೇ ಅಲ್ಲ, ಇಲ್ಲಿವರೆಗೂ ಯಾವುದೇ ಹುಡುಗಿನ ಕೂಡ ನಾನು ಮುಟ್ಟಿಲ್ಲ. ಎಷ್ಟೋ ಸಲ ಬೇಕು ಅಂತಾನೆ ಹುಡುಗಿರು ತಾವಾಗೆ ಕಾಲು ಜಾರಿ ಬಿದ್ದರೂ ಹಿಡ್ಕೊಂಡು ನಿಲ್ಲಿಸ್ತವನಲ್ಲ ನಾನು. ಇವತ್ತು ಅಷ್ಟೇ ಅವಳು ಕೆಳಗಡೆ ಬಿದ್ದಿದ್ರೆ ಹಿಡಿತಾ ಇರಲಿಲ್ಲ ನಾನು. ಆದರೆ ಅವಳ ತಲೆ ಗೋಡೆಗೆ ಹೊಡೆಯುತ್ತೆ ಅನ್ನೋ ಭಯ ಯಾಕೋ ನನ್ನ ಹಿಡ್ಕೊಳ್ಳೋಕ್ಕೋಸ್ಕರ ಪ್ರೇರೇಪಿಸ್ತು ಅಷ್ಟೇ. ಅದಷ್ಟನ್ನ ಬಿಟ್ಟು ನನ್ನ ಅಷ್ಟು ಸನಿಹಕ್ಕೆ ಮೊದಲ ಬಾರಿಗೆ ಬಂದ ಹುಡುಗಿನೂ ಅವಳೇ, ನಾನು ಮೊದಲು ಮುಟ್ಟಿದ್ದು ಹುಡುಗಿನೂ ಅವಳೇ. ನಾನು ಮೊದಲ ಸಲ ಮೈ ಮರೆತದ್ದು ನಿಜ, ಅದರಿಂದ ಹೊರಗೆ ಬರಬಾರ್ದು ಅಂತ ಅಂದ್ಕೊಂಡಿದ್ದು ನಿಜ. ಆ ಸನಿಹಕ್ಕೆ ಮೊದಲನೇ ಸಲ ಪ್ರಪಂಚ ಇಲ್ಲೇ ನಿಂತು ಬಿಡಬಾರ್ದ ಅಂತ ಅನಿಸಿದ ಭಾವದಿಂದ ಹೊರಗೆ ಬರಲಾಗದೆ ಒದ್ದಾಡಿದ್ದು ನಾನು. ಅಷ್ಟು ಬಿಟ್ಟರೆ ಮತ್ತೆ ಯಾವ ತಪ್ಪು ಕಲ್ಪನೆ ಭಾವನೆ ಯಾವುದೂ ಇಲ್ಲ ನನಗೆ ಎಂದು ಇಷ್ಟೇ ಎಂಬಂತೆ ಸತ್ಯವನ್ನೇ ಹೇಳಿದವನ ಮುಖ ಇಳಿದು ಹೋಗಿತ್ತು. ಆಶ್ಚರ್ಯದ ಜೊತೆಗೆ ಸಣ್ಣ ಸಂತೋಷ ಕೂಡ ಸಂತೋಷ್ನ ಮುಖದಲ್ಲಿ ಮಿನುಗುತ್ತಿತ್ತು. ಮತ್ತೆ ಏನನ್ನೋ ಲೆಕ್ಕಾಚಾರ ಹಾಕಿದವ ತನ್ನ ಕಾಲರ್ ಸರಿಪಡಿಸಿಕೊಂಡು ಇಷ್ಟೊತ್ತಿನ ತನಕ ಸುಮ್ಮನೆ ತಮ್ಮ ಮಾತುಗಳನ್ನು ಆಲಿಸಿದ ಡ್ರೈವರ್ಗೆ ಹೋಗುವಂತೆ ತಿಳಿಸಿ ಹೊರಡಲು ಹೇಳಿದ. ಸುಮ್ಮನೆ ಕುಳಿತಿದ್ದ ನಕುಲ್ ದಾರಿಯಲ್ಲಿ ಮನೆಗೆ ಹೋಗುವಂತೆ ತಿಳಿಸಿದಾಗ ಡ್ರೈವರ್ ಕಾರನ್ನು ಮನೆಯ ಕಡೆಗೆ ತಿರುಗಿಸಿದ. ಯಾವ ಕೆಲಸ ಮಾಡುವ ಮನಸ್ಸು ವ್ಯವಧಾನ ಎರಡೂ ಇಲ್ಲವಾಗಿತ್ತವನಿಗೆ. ಇತ್ತ ಒಳಬಂದವಳು ತನ್ನ ಸ್ಥಿತಿಯನ್ನು ನಿಭಾಯಿಸಲು ಎಣಗಾಡುತ್ತಿದ್ದಳು. ಇಷ್ಟರ ತನಕ ತಾನೇನು ಮಾಡಿದೆ ಎಂಬ ಅರಿವು ಈಗಾಗತೊಡಗಿತ್ತು ಅವಳಿಗೆ. ಸರ್ ತುಂಬಾನೇ ಕೆಟ್ಟವರು. ಅವಳ ವಿಚಿತ್ರ ಬುದ್ಧಿ ಅವಲೋಕಿಸಿತ್ತು. ಅವರ ಸ್ಪರ್ಶವಾಗಲಿ ನೋಟವಾಗಲಿ ಕೆಟ್ಟದಾಗಿತ್ತಾ? ಅವಳ ಮನ ಆಲೋಚಿಸಿತು. ಏನಾಯ್ತು ನವಮಿ? ಅವಳಿಂದೆಯೇ ಬಂದ ಲಕ್ಷ್ಮಿ ಏನೂ ಗೊತ್ತಿಲ್ಲವೆಂಬಂತೆ ಕೇಳಿದಾಗ, ಇಲ್ಲ, ಅವರ ನೋಟ ಸ್ಪರ್ಶ ಏನೂ ಕೆಟ್ಟದಾಗಿರಲಿಲ್ಲ. ಹುಡುಗಿ ಮನಸ್ಸಲ್ಲಿ ಮೂಡಿದ ಮಾತನ್ನು ಜೋರಾಗಿ ಹೇಳಿದರೆ ಅವಳ ಮಾತನ್ನು ಕೇಳಿದ ರಾಜಲಕ್ಷ್ಮಿ ಒಳಗೊಳಗೆ ನಕ್ಕುಬಿಟ್ಟಳು. ಅವಳ ಭುಜ ತಟ್ಟುತ್ತಾ, ಏಯ್ ಏನಾಯ್ತು, ಏನೇನೋ ಮಾತಾಡ್ತಾ ಇದೀಯಲ್ಲ ಎಂದು ಎಚ್ಚರಿಸಿದವಳ ಮಾತಿಗೆ, ಅಯ್ಯಯ್ಯೋ ಇವಳಿಗೆಲ್ಲ ಗೊತ್ತಾಗೋಯ್ತಾ? ನಾನೇನು ಮಾತಾಡ್ತಾ ಇದ್ದೀನಿ, ಕರ್ಮ ಎಂದು ತನ್ನನ್ನು ತಾನೇ ಅಲುಬಿಕೊಂಡು ಬಾರದ ನಗುವನ್ನು ಮುಖದ ಮೇಲೆ ತರುತ್ತಾ, ಏನಿಲ್ಲಪ್ಪ,
ಅದು ನಿಂಗೆ ಏನೋ ಹೇಳ್ಬೇಕು ಅಂತ ಬಂದೆ. ಅದೇ ನಾನು ನಾಳೆ ಮನೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೀನು ಇಷ್ಟೆಲ್ಲ ಕೋಪ ಮಾಡ್ಕೋಬೇಡ ಆಯ್ತಾ ಎಂದು ತೊದಲುತ್ತಾ ಹೇಳ್ಬೇಕಾದ ವಿಷಯವನ್ನೆಲ್ಲ ತಿರುಗಿಸಿ ಮುರುಗಿಸಿ ನುಡಿದಳು ಹುಡುಗಿ. ಹೌದಾ, ಸರಿ, ಆಗಿದ್ರೆ ಒಳ್ಳೇದಾಯ್ತು. ಮನೆಗೆ ಹೋಗಿ ಇವತ್ತೇ ಎಲ್ಲ ಪ್ಯಾಕ್ ಮಾಡ್ಕೊ. ಅವರಿಗೂ ಹೇಳು, ಏನು ಹೆದರ್ಕೋಬೇಡ ಎಂದು ಅವಳ ಜೊತೆ ಮಾತನಾಡುತ್ತಾ ಅವಳನ್ನು ಕರೆದುಕೊಂಡು ಕೆಲಸಕ್ಕೆ ಮರಳಿದರು. ಆ ದಿನ ಅನಾಯಾಸವಾಗಿ ಕಳೆದು ಹೋಗಿತ್ತು. ನಕುಲ್ ಮತ್ತೆ ಆಫೀಸ್ಗೆ ಬರಲಿಲ್ಲ. ಆದರೂ ನಿರೀಕ್ಷಳ ಕಣ್ಣು ಆಗಾಗ ಅವನ ಕ್ಯಾಬಿನ್ನತ್ತ ಸರಿದು ಹೋಗುವುದನ್ನು ಗಮನಿಸಿದಳು ನವಮಿ. ಅದೇಕೋ ಕ್ವಿಂಟಾಲ್ ಗಟ್ಟಲೆ ಭತ್ತವನ್ನು ಎದೆಯಲ್ಲಿ ಒಮ್ಮೆಲೆ ಕುಟ್ಟಿದಂತೆ ಭಾವ ಅವಳದು. ಅದೇಕೆ ಹೀಗೆ? ಇನ್ನೊಂಥರ ಅದ್ರ ಬಗ್ಗೆ ಯೋಚಿಸಲು ಬೇರೆ ಯೋಚನೆಗಳು ಬಿಡದಾಯಿತು. ಮನೆಗೆ ಹೋಗಿ ತನ್ನ ದೊಡ್ಡಮ್ಮ ಮತ್ತು ಮಾವನನ್ನ ಎದುರುಗೊಳ್ಳುವುದು ಹೇಗೆ ಎಂಬ ತಲೆನೋವು ತಲೆ ಎತ್ತಿ ನಿಂತಿತ್ತು. ಆಫೀಸ್ನಿಂದ ಮರಳಿ ಮನೆಗೆ ಬಂದವಳು ಮೊದಲು ಕೈಕಾಲು ತೊಳೆದು ಶುದ್ಧಿಯಾಗಿ ತಮ್ಮ ಬ್ಯಾಗ್ಗಳಲ್ಲಿ ಇದ್ದ ಬಟ್ಟೆಗಳನ್ನು, ಹೊರಗಿದ್ದ ಬಟ್ಟೆಗಳನ್ನೆಲ್ಲ ಮತ್ತೆ ಬ್ಯಾಗ್ಗಳಿಗೆ ತುಂಬಿಸಿ ಬೇಕಾದ ಕೆಲವು ವಸ್ತುಗಳನ್ನಷ್ಟೇ ತೆಗೆದುಕೊಂಡವಳು ನಕ್ಷತ್ರಳಿಗೆ ಮನೆ ಮತ್ತು ಅದರ ನಿರ್ಧಾರದ ಬಗ್ಗೆ ವಿವರಣೆ ನೀಡಿ ಅವಳನ್ನು ಕೂಡ ಮಾನಸಿಕವಾಗಿ ಸಿದ್ಧಗೊಳಿಸಿದಳು. ಬಹುದಿನಗಳ ನಂತರ ರೀಚಾರ್ಜ್ ಕಂಡಿದ್ದ ಅವಳ ಫೋನ್ನಿಂದ ಲಕ್ಷ್ಮಿಗೆ ಫೋನ್ ಹಾಯಿಸಿ ಮನೆಯನ್ನು ಸಿದ್ಧವಿರಿಸುವಂತೆ ಮತ್ತೊಮ್ಮೆ ಮಗದೊಮ್ಮೆ ತಿಳಿಸಿದಳು. ತಾವು ಮನೆ ಬಿಟ್ಟು ಹೋಗುವುದಾಗಿ ಈಗ ಹೇಳುವುದಕ್ಕಿಂತ ಬೆಳಗ್ಗೆ ಹೇಳಿದರೆ ಒಳಿತು ಎಂಬುವ ತರ್ಕ ಹುಡುಗಿಯದ್ದು. ಅದಲ್ಲದೆ ಈಗಲೇ ತಿಳಿಸಿದರೆ ಜಗಳವಾಡಿ ಮಧ್ಯರಾತ್ರಿ ಮನೆಯಿಂದ ಹೋಗಿ ಎಂದರೆ ಅಂಥವರು ಎಂದು ಮೊದಲೇ ತಿಳಿದಿತ್ತಲ್ಲ. ಹಾಗಾಗಿ ತಿಳಿಸಲು ಕೊಂಚ ಯೋಚಿಸಿದ್ದಳು. ಬಹುಶಃ ಅವಳು ಈಗ ಹೇಳಿದ್ದರೆ ಅವಳು ಯೋಚಿಸಿದ್ದೇ ನಿಜವಾಗುವುದರಲ್ಲಿ ಎರಡು ಮಾತಿಲ್ಲ. ಆ ರಾತ್ರಿಯೂ ಕೆಲಸ ಊಟ ಮುಗಿಸಿ ಎಲ್ಲರೂ ಮಲಗಿದ್ದರೆ ನೆಮ್ಮದಿಯ ನಿದ್ರೆ ಮಾತ್ರ ಕನಸು ನವಮಿಗೆ. ಅಕ್ಷರಶಃ ಕಪ್ಪೆ ಚಿಪ್ಪಿನೊಳಗಿನ ಮುತ್ತಂತೆ ಸಾಕಿದ್ದ ತಾಯಿ ಬಹುವಾಗಿ ನೆನಪಾದರು. ಅರ್ಧಕ್ಕೆ ಯಾಕೆ ಈ ಸಂಘರ್ಷದಲ್ಲಿ ತಮ್ಮನ್ನು ತೊರೆದು ಹೋದೆ? ಅವಳ ಮನ ಬಿಟ್ಟು ಹೋದ ತಾಯಿಯಿಂದೆಯೇ ಕೂಗಿ ಚೀರುತ್ತಿತ್ತು. ಅವಳ ಬಾಡಿದ ಮನ ಒದ್ದಾಡಿ ಸುಮಾರು ಬೆಳಗಿನ ಜಾವದ ಹೊತ್ತಿಗೆ ನಿದ್ದೆಗೆ ಜಾರಿದಳು ಹುಡುಗಿಗೆ ತಿಳಿದಿಲ್ಲ, ಇಂಥದ್ದೇ 5 ರಾತ್ರಿಗಳು ಕಳೆದ ನಂತರ ತನ್ನ ನಿದ್ರೆಯಲ್ಲೂ ನೆಮ್ಮದಿ ದೊರಕುತ್ತದೆ ಎಂಬ ಸತ್ಯ. ಆಗಷ್ಟೇ ನಿದ್ರಿಸಿದ್ದ ಕಣ್ರೆಪ್ಪೆಗಳನ್ನು ಬಲವಂತವಾಗಿ ಬಿಡಿಸಿ ಬೇಗನೆ ಎದ್ದಿದ್ದಳು ನವಮಿ. ಮೊದಲು ಶುಚಿಯಾಗಿ ಬಂದವಳು ಸೀದಾ ಹೋಗಿ ತನ್ನ ತಂಗಿಯನ್ನು ಎಬ್ಬಿಸಿ ತಯಾರಾಗುವಂತೆ ತಿಳಿಸಿದವಳು ದೊಡ್ಡಮ್ಮನ ಎದುರಲ್ಲಿ ನಿಂತು ಬಿಟ್ಟಳು. ದೊಡ್ಡಮ್ಮ, ನೀ ಕೊಡ್ತಾ ಇರೋ ತಂಗ್ಳನ್ನ ತಿನ್ನುವಷ್ಟು ಶಕ್ತಿ ಇನ್ನೂ ದೇಹಕ್ಕೆ ಉಳಿದಿಲ್ಲ. ಅದಕ್ಕೆ ಇನ್ಮೇಲಾದರೂ ದುಡಿದು ಸ್ವಂತ ಅನ್ನ ತಿನ್ನೋಕೆ ತಯಾರಾಗ್ಬಿಟ್ಟಿದ್ದೀನಿ. ನಾನು ನನ್ನ ತಂಗಿ ನಕ್ಷತ್ರನ ಕರ್ಕೊಂಡು ಈ ಮನೆಯಿಂದ ಹೋಗ್ತಾ ಇದ್ದೀನಿ. ಇಷ್ಟು ದಿನ ಕಷ್ಟಪಟ್ಟು ನಮ್ಮಿಬ್ಬರನ್ನ ನೋಡ್ಕೊಂಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ದೊಡ್ಡಮ್ಮ. ಕಷ್ಟ ಕಾಲದಲ್ಲಿ ಮನೆಯಿಂದ ಹೊರಗೆ ಹಾಕ್ದೆ ನಮ್ಮಿಬ್ಬರನ್ನ ನೋಡ್ಕೊಂಡಿದ್ದೀರಾ. ನಾನು ನನ್ನ ಕಾಲ್ಮೇಲೆ ನಿಲ್ಲೋವರೆಗೂ ಆದರೂ ನಮ್ಮನ್ನ ನೋಡ್ಕೊಂಡು ಸಹಾಯ ಮಾಡಿದ್ದೀರಾ. ಇನ್ನು ಇಲ್ಲೇ ಇದ್ದು ನಮ್ಮ ಭಾರನ ನೀವು ಹೊರೋಷ್ಟು ಭಾರನ ನಾನು ಕೊಡೋದಿಲ್ಲ. ಅದಕ್ಕೆ ನನ್ನ ತಂಗಿ ಜೀವನ ನಾನು ನೋಡ್ಕೋತೀನಿ ಎಂದು ನಿಲ್ಲಿಸಿದವಳು ಆಡಬಾರ್ದು ಎಂದು ತಡೆದಿದ್ದ ಮಾತುಗಳನ್ನು ಒಳಗೆ ನುಂಗಿಕೊಂಡಳು. ಆದರೆ ಅದೇಕೋ ಅವಳಿಗೆ ಸಾಧ್ಯವಾಗದೆ ತುಟಿಯಂಚು ದಾಟಿದವು ಮಾತುಗಳು ಮತ್ತೆ. ನೀವು ಕೊಡೋ ಊಟ ತಿಂಡಿನ ಕಣ್ಮುಚ್ಕೊಂಡು ತಿನ್ನೋ ನನ್ನ ತಂಗಿಯ ನೋವು ನನಗೆ ನೋಡೋದಿಕ್ಕಾಗೋದಿಲ್ಲ. ಅದಕ್ಕೆ ಈ ನಿರ್ಧಾರ. ಅವಳಿಗೆ 3 ಹೊತ್ತು ಮೃಷ್ಟಾನ್ನದ ಊಟ ಹಾಕ್ಲಿಲ್ಲ ಅಂದ್ರೂ 1 ಹೊತ್ತಾದ್ರೂ ಕೆಡದೇ ಇರುವಂತಹ ತಂಗ್ಳು ಅನ್ನಕ್ಕಿಂತ ಅವಳು ತೃಪ್ತಿಯಾಗಿ ತಿನ್ನೋ ಊಟನಾದ್ರೂ ಕೊಡಿಸ್ತೀನಿ ಅನ್ನೋ ನಂಬಿಕೆ ನನಗೆ ಬಂದಿದೆ. ಬರ್ಬರುತ್ತಾ ಮಾತಿನಲ್ಲಿ ಗಂಭೀರತನ ತುಂಬಿ ಹೋಗಿತ್ತು. ತಾಯಿಯ ಹೊರತು ಪ್ರಪಂಚ ಕಾಣದ ಹದಿಹರೆಯದ ಬಾಲೆಯಲ್ಲಿ ವಯಸ್ಸಿಗೆ ಮೀರಿದ ಗಂಭೀರತನ, ಮುಖ್ಯವಾಗಿ ಮಾತು ಅವಳು ಕೂಡಿಕೊಂಡ ಸ್ನೇಹದಿಂದ ಬಳುವಳಿಯಾಗಿ ಬಂದಿದ್ದವು. ಒಳ್ಳೆಯ ಸ್ನೇಹಿತರು ಬದುಕಿನ ಮೂಲ ಆಧಾರವಾಗಬಲ್ಲರು. ದೃಢಚಿತ್ತವಿಲ್ಲದ ಒಬ್ಬ ಸ್ನೇಹಿತನ ಸಂಗ ಬದುಕಿಗೆ ಮುಳುವಾಗಬಲ್ಲದು. ಇದರಲ್ಲಿ ಆಯ್ಕೆ ಎನ್ನುವುದಕ್ಕಿಂತ ನಾವು ನೋಡುವ ದೃಷ್ಟಿಕೋನಗಳು ಬದಲಾಗಬೇಕು. ಯಾವುದೇ ವಿದ್ಯಮಾನವಿದ್ದರೂ ಒಳ್ಳೆಯ ಮತ್ತು ಕೆಟ್ಟ ಎಂಬ 2 ವಿಭಾಗಗಳನ್ನು ಹೊಂದಿರುತ್ತವೆ. ನಾವು ನೋಡುವ ದೃಷ್ಟಿಯ ಮೇಲೆ ಒಳ್ಳೆಯದು ಅಥವಾ ಕೆಟ್ಟದ್ದು ನಿರ್ಧಾರವಾಗುತ್ತದೆ ಎಂದ ಮೇಲೆ
ಆಯ್ಕೆಯ ಮಾತೆಲ್ಲಿ? ಆದರೂ ಆಯ್ಕೆ ಕೂಡ ಬಹುಮುಖ್ಯ. ಇದೆಲ್ಲದಕ್ಕೂ ಮೀರಿ ತರ್ಕಕ್ಕೆ ನಿಲುಕದ್ದು ಮನುಷ್ಯನ ಮನಸ್ಸು. ಇಂಥದ್ದೊಂದು ಒಳ್ಳೆಯ ಸ್ನೇಹ ನವಮಿಯ ಬದುಕನ್ನು ಬದಲಾಯಿಸುವ ಹಂತದಲ್ಲಿತ್ತು.